ವಾಹನ ಸವಾರರಂತೂ ಹೋಗೋದಕ್ಕೆ ಹೆಣಗಾಡೋ ಅಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಕೃಷ್ಣ ಬೈರೇಗೌಡರವರೇ, ಮಾನ್ಯ ಮಂತ್ರಿಗಳೇ, ನಿಮಗೆ ಅಭಿನಂದನೆಗಳು. ಹೌದು, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಮಲ್ಲೇಶ್ವರದ 8ನೇ ಕ್ರಾಸಲ್ಲಿ ಒಂದು ಕಾರ್ ಹೋಗೋದಕ್ಕೂ ಕೂಡ ತುಂಬ ಆಯಾಸಪಟ್ಟು ಕಾರನ್ನು ಚಲಾವಣೆ ಮಾಡಬೇಕಾಯಿತು. ಅಂಥ ಒಂದು ಪರಿಸ್ಥಿತಿನ ನೀವು ಫುಟ್ಪಾತ್ ವ್ಯಾಪಾರಿಗಳು ನಿರ್ಮಾಣ ಮಾಡಿದ್ರಿ. ಅಲ್ಲಿ ಅದೇನೋ BWSSB ಅವ್ರು ಒಂದು ಕಡೆ ಆಗಿಯೋದು, ಈ KPTCL ಅವ್ರು ಒಂದು ಕಡೆ ಆಗಿಯೋದು, ಕೇಬಲ್ಗಳು ಹಾಕ್ತೀವಿ ಅಂತ ತಿಂಗಳ ಅನ್ಗಟ್ಲೆ ವರ್ಷ ಅನ್ಗಟ್ಲೆ ಎಲ್ಲಂದ್ರಲ್ಲಿ ಅಗದು ಬಿಟ್ಟು ಅದನ್ನು ಮುಚ್ಚು ಇಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ಇದರಿಂದನೂ ಕೂಡ ತುಂಬ ಸಮಸ್ಯೆಗಳಾಗ್ತಿದೆ ಬೆಂಗಳೂರಲ್ಲಿ ವಾಹನ ಸವಾರರಿಗೆ. ದಯವಿಟ್ಟು ಇದನ್ನೆಲ್ಲನೂ ಕೂಡ ನೀವು ಸರಿ ಮಾಡಬೇಕು. ನೀವು ಬರೀ ಫುಟ್ಪಾತ್ ಎತ್ತಿದ್ದೀನಿ, ನಾನು ಇವತ್ತು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಬೆಂಗಳೂರು ಟ್ರಾಫಿಕ್ ಎಲ್ಲ ಸುರಾವಾಗಿ ಆಗಿಬಿಡುತ್ತೆ, ಪಾದಚಾರಿಗಳು ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ಈಸಿ ಆಗಿಬಿಡುತ್ತೆ. ಏನೂ ಇಲ್ಲ, ಮೊದಲು ಈ ಗುಂಡಿಗಳನ್ನ ಮುಚ್ಚಿ, ಮಳೆಗಳು ಬಂದರೆ ಆ ಗುಂಡಿಗಳಿಗೆ ಬಿದ್ದು ಅದೆಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ನಿಮ್ಮ ಪುಣ್ಯ ಇನ್ನೂ ಮಳೆ ಬರ್ತಾ ಇಲ್ಲ ಬೆಂಗಳೂರಲ್ಲಿ. ಇದ್ರ ಜೊತೆಯಲ್ಲಿ ತಮ್ಮಲ್ಲಿ ಇನ್ನೊಂದು ಮನವಿ ಇದೆ. ಮಾನ್ಯ ಮಂತ್ರಿಗಳೇ, ಕೃಷ್ಣ ಬೈರೇಗೌಡರೇ, ಇವತ್ತು ಬೆಂಗಳೂರಲ್ಲಿ ಖಂಡ ಜಾಗಗಳಲ್ಲಿ, ಮೇಯ್ನ್ ರೋಡ್ಗಳಲ್ಲಿ ಕಾರುಗಳನ್ನ ನಿಲ್ಲಿಸಿ ನೀಟಾಗಿ ಅದನ್ನು ಒದಿಸ್ಬಿಟ್ಟು ಹೋಗ್ತಿದ್ದಾರೆ. ಹೌದು, ಮನೆಗಳ ಮುಂದೆ ಜಾಗ ಇಲ್ಲ ಅಂತೇಳಿ ಮೇಯ್ನ್ ರೋಡ್ಗಳಲ್ಲಿ ಬಂದು ಕಾರುಗಳನ್ನ ನಿಲ್ಲಿಸಿ ಅದಕ್ಕೆ ಟಾರ್ಪಲ್ ಹಾಕಿ ಒದಿಸಿ ತಿಂಗಳಾನುಗಟ್ಟಲೆ ನಿಲ್ಲಿಸ್ತಿದ್ದಾರೆ. ಅದರಿಂದನೂ ಕೂಡ ವಾಹನ ಸವಾರರಿಗೆ ತುಂಬ ತೊಂದರೆ ಆಗ್ತಿದೆ. ದಯವಿಟ್ಟು ಇದ್ರ ಕಡೆನೂ ಕೂಡ ತಾವು ಗಮನ ಹರಿಸಬೇಕು. ಯಾರೆಲ್ಲ ಇವತ್ತು ಅಲ್ಲಿ ಅಂಗಡಿಗಳನ್ನ ಎಸಿದ್ದೀರ ನೀವು, ಆ ಫುಟ್ಪಾತ್ಗಳಲ್ಲಿ ಹಾಕ್ಕೊಂಡಿದ್ದವರಿಗೆ, ಅವರಿಗೆ ದಯವಿಟ್ಟು ಪರ್ಯಾಯವಾಗಿ ನೀವೇ ಒಂದು ರಸ್ತೆಗಳನ್ನ ತೋರಿಸಿ, ಇಂತಿಂಥ ರಸ್ತೆನಲ್ಲಿ ನೀವು ಮಾರ್ಕೊಳ್ಳಿ ಅಂತ. ಸಾಧ್ಯವಾದರೆ ಆ ರಸ್ತೆಗಳಿಗೆ ವಾಹನ ಸಂಚಾರ ನಿರ್ಬಂಧನೇ ಮಾಡಿ, ಪರವಾಗಿಲ್ಲ. ಯಾಕೆಂದರೆ ನೀವು ಅಲ್ಲಿ ವಾಹನ ಸಂಚಾರನ ಬಿಟ್ಟು ಆ ನೂಕುನುಗ್ಲುಗಳಲ್ಲಿ ಆ ಜನರ ಮಧ್ಯದಲ್ಲಿ ವಾಹನ ಓಡಿಸೋದಕ್ಕಿಂತ ನೀವು ಒಂದಷ್ಟು ರಸ್ತೆಗಳನ್ನ ಪಾಯಿಂಟ್ ಔಟ್ ಮಾಡಿ. ಯಾಕೆಂದರೆ ಇವತ್ತು ಲಕ್ಷಾಂತರ ಜನ ಬೀದಿ ಬದಿ ವ್ಯಾಪಾರ ಮಾಡೋದ್ರ ಮುಖಾಂತರ ತಮ್ಮ ಬದುಕುಗಳನ್ನ ಕಟ್ಕೊತಾ ಇದ್ದಾರೆ. ಬೆಂಗಳೂರಂಥ ಮಹಾನಗರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ವ್ಯಾಪಾರ ಆಗ್ತಿರೋದೆ ಫುಟ್ಪಾತ್ ಬಿಸ್ನೆಸ್ಸು. ಹೌದು, ಒಂದು ಪಾನಿಪುರಿ ಅಂಗಡಿ ಇರ್ಬೋದು, ಊಟದ ಹೋಟೆಲ್ಸ್ ಇರ್ಬೋದು, ಸಾಕಷ್ಟು ಇವತ್ತು ಫುಟ್ಪಾತಲ್ಲೇ ವ್ಯಾಪಾರ ನಡೀತಿರೋದು. ಖಂಡಿತವಾಗ್ಲೂ ಫುಟ್ಪಾತ್ ವ್ಯಾಪಾರ ಬೇಕು. ಅದ್ರ ಜೊತೆಯಲ್ಲಿ ನಿಮ್ಮದು ಉದ್ದೇಶ ಬರೀ ವ್ಯಾಪಾರ ಮಾಡೋದಷ್ಟೇ ನಿಮ್ಮ ಉದ್ದೇಶ ಆಗಿರಬಾರ್ದು ಅನ್ನೋದು ನನ್ನ ಕಳಕಳಿಯ ಮನವಿ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಬೆಂಗಳೂರಲ್ಲಿ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರಾದ ಮೇಲೆ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿದ್ದಾರೆ. ಹೌದು, ಒಂದು ಒಳ್ಳೆಯ ನಿರ್ಧಾರ ಇದು. ನಾವು ಇದನ್ನು ನಿಜವಾಗ್ಲೂ ಕೂಡ ಶ್ಲಾಘನೆ ಮಾಡಬೇಕು. ಏನಪ್ಪ ಅದು ಅಂದರೆ, ಯಾರೆಲ್ಲ ಫುಟ್ಪಾತ್ ಮೇಲೆ, ಪಾದಚಾರಿ ಮಾರ್ಗದ ಮೇಲೆ ಇವತ್ತು ತುಂಬ ಹೆಗ್ಗಿಲ್ದಂಗೆ ವ್ಯಾಪಾರಗಳು ಮಾಡ್ತಿದ್ದಾರೆ, ಫುಟ್ಪಾತಲ್ಲಿ ನಡ್ಕೊಂಡು ಹೋಗೋಕ್ಕಾಗ್ದಿರ ಇವತ್ತು ಪಾದಚಾರಿಗಳು ಮೇಯ್ನ್ ರೋಡ್ಗಳಲ್ಲಿ ನಡ್ಕೊಂಬರೋದ್ರಿಂದ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತಿದೆ. ಸಾಕಷ್ಟು ಜನ ಮೃತ ಕೂಡ ಪಟ್ಟಿದ್ದಾರೆ. ಅದೇನಿಲ್ಲ, ಈಗ ಕೃಷ್ಣ ಬೈರೇಗೌಡರೇ ಒಂದಷ್ಟು ಡೇಟಾ ಕೊಟ್ಟಿದ್ದಾರೆ. 900 ಚಿಲ್ಲರೆ ಜನ ಸತ್ತೋಗಿದ್ದಾರೆ ರೋಡಲ್ಲಿ ಅಂತ ಹೇಳಿದ್ದಾರೆ ಅವರು. ಇನ್ನೂ ಒಂದಷ್ಟು ಜನ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗಳಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಫುಟ್ಪಾತ್ ವ್ಯಾಪಾರದಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ. ಮತ್ತು ಸಾಕಷ್ಟು ಸಲ ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ಗಳು ಕೂಡ ತಮ್ಮ ಆದೇಶಗಳನ್ನ ಮಾಡಿದ್ದಾರೆ, ಫುಟ್ಪಾತನ್ನು ಮೊದಲು ತೆರವು ಮಾಡಿ ಅಂತ. ಹೌದು, ಅವ್ರು ನಿನ್ನೆ ಹೇಳ್ತಾಯಿದ್ರು, ಕೃಷ್ಣ ಬೈರೇಗೌಡ ಮಾನ್ಯ ಮಂತ್ರಿಗಳು ಹೇಳ್ತಿದ್ರು ಅವ್ರು ನಿನ್ನೆ, ನಾವು ಸ್ವಯಂ ಪ್ರೇರಿತವಾಗಿ ಇದನ್ನು ಮಾಡ್ತಾ ಇಲ್ಲ, ನಮಗೆ ನ್ಯಾಯಾಲಯಗಳ ಆದೇಶ ಇದೆ, ಆ ಕಾರಣಕ್ಕೋಸ್ಕರ ಎತ್ತಿಸಿದ್ದೀವಿ ಅಂತ. ಹೌದು, ನಿಜವಾಗ್ಲೂ ಖಂಡಿತ ಅವ್ರು ಹೇಳ್ತಿರೋದು ನಿಜಾನೇ. ನ್ಯಾಯಾಲಯದ ಆದೇಶಗಳು ಇವತ್ತಿಲ್ಲ, ಯಾವುದೋ ಕಾಲದಿಂದನೂ ಇದೆ. ಅವರು ಪದೇ ನ್ಯಾಯಾಲಯಗಳಿಂದ ಆದೇಶಗಳು ಮಾಡ್ತಾನೇ ಇದ್ದಾರೆ. ಅವರು ಫುಟ್ಪಾತನ್ನು ತೆರವುಗೊಳಿಸಿ ಮೊದಲು ಪಾದಚಾರಿಗಳಿಗೆ ಮೊದಲನೇ ಆದ್ಯತೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಮೊದಲ ಆದ್ಯತೆ ವಾಹನಗಳಿಗಲ್ಲ, ಪಾದಚಾರಿಗಳಿಗೆ ಮೊದಲ ಆದ್ಯತೆ. ಹೌದು, ಸುಪ್ರೀಂ ಕೋರ್ಟ್ನವ್ರ ವರ್ಡಿಂಗ್ಸ್ ಇದೆ ಇದು. ಮೊದಲು ಆದ್ಯತೆ ಯಾರಿಗಪ್ಪ ಅಂದರೆ ಫುಟ್ಪಾತಲ್ಲಿ ನಡ್ಕೊಂಡು ಹೋಗೋರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ. ಆದರೆ ವೀಕ್ಷಕರೇ, ಇವತ್ತು ಬೆಂಗಳೂರಲ್ಲಿ ಯಾವ ಮಟ್ಟಕ್ಕೆ ಫುಟ್ಪಾತ್ಗಳನ್ನ ಆಕ್ರಮಣ ಮಾಡ್ಕೊಂಡಿದ್ದಾರೆ ಈ ವ್ಯಾಪಾರಸ್ಥರು ಅಂದರೆ, ತಮ್ಮ ಸ್ವಂತ ಜಾಗಗಳ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಸ್ವಂತ ಜಾಗಗಳ ಥರ. ಫುಟ್ಪಾತು ಒಂದು ಕಡೆ ಆದರೆ ಮೇಯ್ನ್ ರೋಡ್ಗಳಿಗೆ ಅರ್ಧ ಭಾಗಕ್ಕೆ ಬಂದು ಇವತ್ತು ವ್ಯಾಪಾರ ಮಾಡ್ತಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಮೇಯ್ನ್ ರೋಡ್ಗಳೇ ಇಲ್ಲ. ವಾಹನ ಸವಾರರಂತೂ ಹೋಗೋದಕ್ಕೆ ಹೆಣಗಾಡೋ ಅಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಕೃಷ್ಣ ಬೈರೇಗೌಡರವರೇ, ಮಾನ್ಯ ಮಂತ್ರಿಗಳೇ, ನಿಮಗೆ ಅಭಿನಂದನೆಗಳು. ಹೌದು, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ. ಆದರೆ ಫುಟ್ಪಾತಲ್ಲಿ ವ್ಯಾಪಾರನೇ ಮಾಡಬಾರ್ದು ಅನ್ನೋದು ತುಂಬ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ, 10 ವರ್ಷಗಳಿಂದ ಆ ಜನ ಫುಟ್ಪಾತಲ್ಲಿ ಇಟ್ಕೊಂಡು ಅವ್ರ ಬದುಕನ್ನು ಕಟ್ಕೊಂತಿದ್ದಾರೆ. ಹೌದು, ಬದುಕನ್ನು ಕಟ್ಕೊಂಡಿದ್ದಾರೆ ಕೂಡ ಅವರು. ಆದರೆ ಈಗ ಏಕಾಏಕಿ ಅವ್ರನ್ನ ಹೆಚ್ಚೋದ್ರಿಂದ ಖಂಡಿತವಾಗ್ಲೂ ಒಂದಷ್ಟು ಸಮಸ್ಯೆ ಆಗುತ್ತೆ. ಹೌದು, ಯಾಕೆಂದರೆ ಬಡಬಗ್ಗರಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ.
ದಯವಿಟ್ಟು ನೀವು ಅವರಿಗೆ ಪರ್ಯಾಯವಾಗಿ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು. ಅವ್ರು ನೆಚ್ಚಿರೋ ಸರಿ ಇದೆ. ಹೌದು, ಇವತ್ತು ಏನು ಬೀದಿ ಬದಿ ವ್ಯಾಪಾರಿಗಳ ಸಂಘದವರು ಪ್ರತಿಭಟನೆಗಳು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅವರ ಹಕ್ಕು ಕೂಡ ಅದು ಮಾಡಲಿ. ಆದರೆ ನೀವೇನೊಂದು ಕ್ರಮ ತಗೊಂಡು ಇವತ್ತು ಎಲ್ಲ ಹೊಡಿತಾ ಇದ್ದೀರಲ್ವ, ಫುಟ್ಪಾತ್ಗಳಲ್ಲಿ ಇರೋದನ್ನೆಲ್ಲ ಖಾಲಿ ಮಾಡಿಸ್ತಿದ್ದೀರಲ್ವ, ಖಂಡಿತವಾಗ್ಲೂ ಕೂಡ ಪಾದಚಾರಿಗಳ ಮಟ್ಟಿಗೆ ಇದು ಸರಿ ಇದೆ. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಆದರೆ ಅದರ ಜೊತೆಯಲ್ಲಿ ಯಾರೆಲ್ಲ ಇವತ್ತು ಅಲ್ಲಿ ಅಂಗಡಿಗಳನ್ನ ಎಸಿದ್ದೀರ ನೀವು ಆ ಫುಟ್ಪಾತ್ಗಳಲ್ಲಿ ಹಾಕ್ಕೊಂಡಿದ್ದವರಿಗೆ, ಅವರಿಗೆ ದಯವಿಟ್ಟು ಪರ್ಯಾಯವಾಗಿ ನೀವೇ ಒಂದು ರಸ್ತೆಗಳನ್ನ ತೋರಿಸಿ, ಇಂತಿಂಥ ರಸ್ತೆನಲ್ಲಿ ನೀವು ಮಾರ್ಕೊಳ್ಳಿ ಅಂತ. ಸಾಧ್ಯವಾದರೆ ಆ ರಸ್ತೆಗಳಿಗೆ ವಾಹನ ಸಂಚಾರ ನಿರ್ಬಂಧನೇ ಮಾಡಿ, ಪರವಾಗಿಲ್ಲ. ಯಾಕೆಂದರೆ ನೀವು ಅಲ್ಲಿ ವಾಹನ ಸಂಚಾರನ ಬಿಟ್ಟು ಆ ನೂಕುನುಗ್ಲುಗಳಲ್ಲಿ ಆ ಜನರ ಮಧ್ಯದಲ್ಲಿ ವಾಹನ ಓಡಿಸೋದಕ್ಕಿಂತ ನೀವು ಒಂದಷ್ಟು ರಸ್ತೆಗಳನ್ನ ಪಾಯಿಂಟ್ ಔಟ್ ಮಾಡಿ. ಒಳಗಡೆ ಮೇನ್ ರೋಡ್ಗಳೆಲ್ಲ ಗಲ್ಲಿ ರಸ್ತೆಗಳನ್ನ ನೀವು ಅವ್ರಿಗೆ ತೋರಿಸಿ. ನೀವು ಬೇಕಾದರೆ ಅಲ್ಲಿ ನೋ ಎಂಟ್ರಿ ಬೋರ್ಡುಗಳನ್ನ ಹಾಕ್ಬಿಡಿ. ವೆಹಿಕಲ್ಸ್ಗೆ ನೋ ಎಂಟ್ರಿ, ಬರೀ ಟೂ ವೀಲರ್ ಮಾತ್ರ ಎಂಟ್ರಿ ಅಂತ ಕೊಟ್ಬಿಡಿ. ದೊಡ್ಡ ದೊಡ್ಡ ವೆಹಿಕಲ್ಸ್ ರೋಡ್ಗಳಲ್ಲಿ ಹೋಗೋದೇ ಬೇಡ. ಅವ್ರು ನೆಮ್ಮದಿಯಾಗಿ ವ್ಯಾಪಾರ ಮಾಡ್ಕೊಳ್ಳಿ, ಪರವಾಗಿಲ್ಲ, ಏನೂ ಸಮಸ್ಯೆ ಇಲ್ಲ. ಮತ್ತು ಅವರುಗಳದ್ದು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ನೀವು ಏಕಾಏಕಿ ಇಲ್ಲಿಂದ ಎತ್ತಿಸ್ಬಿಟ್ಟು ನಮ್ಮನ್ನು ಬೇರೆ ಕಡೆ ಕಳಿಸ್ಬಿಟ್ರೆ ಜನ ಅಲ್ಲಿಗೆ ಬರೋದಿಲ್ಲ, ನಮ್ಗೆ ವ್ಯಾಪಾರ ಆಗೋದಿಲ್ಲ ಅಂತ ಸಬೂಬುಗಳನ್ನ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ನೀವು ಎಲ್ಲಿ ವ್ಯಾಪಾರ ಮಾಡಿದ್ರೂ ಕೂಡ ಜನ ಬರ್ತಾರೆ. ನೀವಿವತ್ತು ಮಲ್ಲೇಶ್ವರದ 8th ಕ್ರಾಸಲ್ಲೆಲ್ಲ ತೆಗ್ಸಿದ್ದೀರಾ. ಏನು 8th ಕ್ರಾಸಲ್ಲಿ ತೆಗೆಸ್ಬಿಟ್ಟು ರಾಜಾಜಿನಗರದಲ್ಲಿ ಏನು ನಿಮಗೇನು ಫುಟ್ಪಾತ್ ಕೊಡೋಲ್ಲ ಅವರು. 8th ಕ್ರಾಸ್ ಪಕ್ಕದಲ್ಲೇ 7ನೇ ಕ್ರಾಸು 6ನೇ ಕ್ರಾಸಲ್ಲೋ ನಿಮ್ಗೊಂದು ವ್ಯವಸ್ಥೆನ ಮಾಡಿಕೊಟ್ರೆ ಖಂಡಿತವಾಗ್ಲೂ ಜನ ಅಲ್ಲಿಗೂ ಬರ್ತಾರೆ. ನೀವೇನು 8ನೇ ಕ್ರಾಸಲ್ಲೇ ಮಾಡಬೇಕು ಅಂತೇನಿಲ್ಲ. ಯಾಕೆಂದರೆ ನಾನು ಕಂಡಂಗೆ ಮಲ್ಲೇಶ್ವರದ 8ನೇ ಕ್ರಾಸಲ್ಲಿ ಒಂದು ಕಾರ್ ಹೋಗೋದಕ್ಕೂ ಕೂಡ ತುಂಬ ಆಯಾಸಪಟ್ಟು ಕಾರನ್ನು ಚಲಾವಣೆ ಮಾಡಬೇಕಾಯಿತು. ಅಂಥ ಒಂದು ಪರಿಸ್ಥಿತಿನ ನೀವು ಫುಟ್ಪಾತ್ ವ್ಯಾಪಾರಿಗಳು ನಿರ್ಮಾಣ ಮಾಡಿದ್ರಿ ಅಲ್ಲಿ. ಹೌದು, ನೀವು ಕೇವಲ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ರೆ ಇಲ್ಲ, ನೀವು ಅರ್ಧ ದಾರಿನಲ್ಲೇ ಅಂಗಡಿಗಳು ಇಟ್ಕೊಂಡು ಕೂತಿದ್ರಿ ಅಲ್ವಾ. ಯಾರು ಮಾಡಿದ ತಪ್ಪಿದು? ನೀವೇ ಅಲ್ವಾ. ಒಂದೇ ಒಂದು ಇಂಚು ಜಾಗ ಎಲ್ಲಾದರೂ ನೀವು ಫುಟ್ಪಾತಲ್ಲಿ ಜನ ನಡ್ಕೊಂಡು ಹೋಗೋದಕ್ಕೆ ಜಾಗ ಬಿಟ್ಟಿದ್ರಾ? ಇಲ್ಲ, ಬಿಟ್ಟಿರಲಿಲ್ಲ ನೀವು. ದಯವಿಟ್ಟು ಅದಕ್ಕೆ ಜವಾಬ್ದಾರಿ ನಿಮ್ಮದು ಕೂಡ ಇದೆ. ಏನಕ್ಕೆ ಅಂದರೆ ನಿಮ್ಮ ಹತ್ರ ವ್ಯಾಪಾರ ಮಾಡೋದು ಜನಕ್ಕೆ ಬರೋರಿಗಾದ್ರೂ ಅಟ್ಲೀಸ್ಟು ಜಾಗ ಬೇಕಲ್ವಾ. ನಿಮ್ಮ ಹತ್ರ ನಡ್ಕೊಂಡು ಬರೋ ಅಷ್ಟಾದರೂ ಜಾಗ ಬೇಕಲ್ವಾ. ವಯಸ್ಸಾದವರು ಮಧ್ಯ ರಸ್ತೆನಲ್ಲಿ ನಡ್ಕೊಂಡು ಬಂದು ನಿಮ್ಮ ಹತ್ರ ವ್ಯಾಪಾರ ಮಾಡಬೇಕಾಗಿತ್ತು ಮಲ್ಲೇಶ್ವರದಲ್ಲಿ. ಹೌದು, ಆದರೆ ಮುಂದಿನ ದಿನಗಳಲ್ಲಾದ್ರೂ ನಿಮಗೆ ಎಲ್ಲಾದರೂ ಸರ್ಕಾರದವರು ಜಾಗಗಳನ್ನ ಕೊಟ್ಟರೆ ದಯವಿಟ್ಟು ನಾನು ಕಳಕಳಿಯಾಗಿ ನಿಮ್ಮನ್ನು ಮನವಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇವತ್ತು ಫುಟ್ಪಾತ್ ವ್ಯಾಪಾರಸ್ಥರಿದ್ದೀರಿ, ದಯವಿಟ್ಟು ನೀವು ಅಂಗಡಿಗಳನ್ನ ಇಟ್ಕೊಳ್ಳಿ. ಆದರೆ ಜನಸಾಮಾನ್ಯರು ಓಡಾಡೋದಕ್ಕೆ ಅವಕಾಶನ ಕೊಟ್ಟು ಅಂಗಡಿಗಳನ್ನ ಇಟ್ಕೊಳ್ಳಿ. ಮಧ್ಯ ರಸ್ತೆವರೆಗೂ ಬಂದು ನೀವು ಅಂಗಡಿಗಳನ್ನ ಇಟ್ಕೊಂಡಾಗ ಇಂಥ ಸಮಸ್ಯೆಗಳಾಗುತ್ತೆ. ಇಂಥ ಸಮಸ್ಯೆಗಳಾದಾಗ ಆ ಸಮಸ್ಯೆ ನಿಮ್ಮ ಮೇಲೆ ನೇರವಾದ ಪರಿಣಾಮ ಬೀಳುತ್ತೆ. ಹೌದು, ನೇರವಾಗಿ ಪರಿಣಾಮ ಬೀಳುತ್ತೆ. ಯಾಕೆಂದರೆ ಇವತ್ತು ಲಕ್ಷಾಂತರ ಜನ ಬೀದಿ ಬದಿ ವ್ಯಾಪಾರ ಮಾಡೋದ್ರ ಮುಖಾಂತರ ತಮ್ಮ ಬದುಕುಗಳನ್ನ ಕಟ್ಕೊತಾ ಇದ್ದಾರೆ. ಬೆಂಗಳೂರಂಥ ಮಹಾನಗರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ವ್ಯಾಪಾರ ಆಗ್ತಿರೋದೆ ಫುಟ್ಪಾತ್ ಬಿಸ್ನೆಸ್ಸು. ಹೌದು, ಒಂದು ಪಾನಿಪುರಿ ಅಂಗಡಿ ಇರ್ಬೋದು, ಊಟದ ಹೋಟೆಲ್ಸ್ ಇರ್ಬೋದು, ಸಾಕಷ್ಟು ಇವತ್ತು ಫುಟ್ಪಾತಲ್ಲೇ ವ್ಯಾಪಾರ ನಡೀತಿರೋದು. ಖಂಡಿತವಾಗ್ಲೂ ಫುಟ್ಪಾತ್ ವ್ಯಾಪಾರ ಬೇಕು. ಅದ್ರ ಜೊತೆಯಲ್ಲಿ ನಿಮ್ಮದು ಉದ್ದೇಶ ಬರೀ ವ್ಯಾಪಾರ ಮಾಡೋದಷ್ಟೇ ನಿಮ್ಮ ಉದ್ದೇಶ ಆಗಿರಬಾರ್ದು ಅನ್ನೋದು ನನ್ನ ಕಳಕಳಿಯ ಮನವಿ. ಈ ವ್ಯಾಪಾರದ ಜೊತೆಯಲ್ಲಿ ನಾಗರಿಕರು ನಡ್ಕೊಂಡು ಹೋಗೋರ್ಗೂ ಕೂಡ ನೀವು ಜಾಗ ಮಾಡಿಕೊಡೋದು ನಿಮ್ಮ ಜವಾಬ್ದಾರಿನೂ ಇರುತ್ತೆ. ನೀವು ಎಲ್ಲಿವರೆಗೂ ಈ ಜವಾಬ್ದಾರಿನ ನೀವು ಪೂರೈಸಲ್ಲ ಅಲ್ಲಿವರೆಗೂ ಕೂಡ ದೂರುಗಳು ಹೋಗ್ತಿರುತ್ತೆ. ಕೋರ್ಟ್ಗಳಲ್ಲಿ ದೂರುಗಳನ್ನ ದಾಖಲೆ ಮಾಡಿದಾಗ ನಿಮ್ಮ ವಿರುದ್ಧವಾಗಿ ತೀರ್ಪುಗಳು ಬಂದಾಗ ಸರ್ಕಾರ ಈ ಥರದ ಒಂದು ಕಾರ್ಯಾಚರಣೆಯನ್ನು ಮಾಡಿ ನಿಮ್ಮನ್ನು ಎತ್ತಿಸ್ಬೇಕಾಗತ್ತೆ. ಆ ಎತ್ತಿಸಿದಾಗ ನಿಮ್ಮ ಬದುಕು ಬೀದಿಗೆ ಬರುತ್ತೆ. ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ವ್ಯಾಪಾರ ಅಂದರೆ ನೀವು ಫುಟ್ಪಾತಲ್ಲಿ ಹಾಸಿಗೆ ಹಾಸ್ಬಿಟ್ಟು ಕುತ್ಕೊಂಡು ವ್ಯಾಪಾರ ಮಾಡೋದಲ್ಲ. ತಳ್ಳೋ ಗಾಡಿನಲ್ಲಿ ಇಟ್ಕೊಳ್ಳಿ. ಸಣ್ಣ ತಳ್ಳೋ ಗಾಡಿನಲ್ಲಿ ನೀವು ಏನನ್ನು ಮಾರ್ತೀರೋ ಅದನ್ನೇ ಇಟ್ಕೊಳ್ಳಿ. ತಳ್ಳೋ ಗಾಡಿನಲ್ಲಿ ಇಟ್ಕೊಂಡು ಮಾರೋದ್ರಿಂದ ಏನಾಗುತ್ತೆ ಅಂದರೆ ಒಂಚೂರು ಟ್ರಾಫಿಕ್ ಜಾಮ್ ಆಗ್ತಿದೆ, ಯಾರಿಗೂ ನಡ್ಕೊಂಡು ಹೋಗೋರು ಸಮಸ್ಯೆ ಆಗ್ತಿದೆ ಅಂದಾಗ ಅದನ್ನ ಹಿಂದು ಮುಂದೆ ತಳ್ಳಾಡ್ಬೋದು ಅಟ್ಲೀಸ್ಟು. ಆದರೆ ನೀವೇನು ಮಾಡ್ತಿದ್ದೀರಿ? ಫುಟ್ಪಾತು ನಿಮ್ಮ ಮನೆ ಮುಂದೆ ಅಜಾರ ಮಾಡ್ದಂಗೆ ಮಾಡ್ಕೊಂಡಿದ್ದೀರಿ. ಅಲ್ಲಿ ಚೇರುಗಳು ಹಾಕೊಂಡು ಕೂತ್ಬಿಟ್ಟಿದ್ದೀರಿ, ಎಲ್ಲ ತಂದು ಅಲ್ಲಿ ಜೋಡಿಸ್ತಿದ್ದೀರಿ ಫುಟ್ಪಾತ್ ಮೇಲೆ. ಅದು ಆ ಕಡೆ ಈ ಕಡೆ ಮೂವ್ ಮಾಡೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ತಳ್ಳೋ ಗಾಡಿಗಳಲ್ಲಿ ಇಟ್ಕೊಳ್ಳಿ. ಟ್ರಾಫಿಕ್ಕು ಜಾಮ್ ಆಗುತ್ತೆ ಅನ್ನೋವಾಗ ಒಂಚೂರು ಆ ಕಡೆ ಈ ಕಡೆ ಮೂವ್ ಮಾಡಿದಾಗ ಟ್ರಾಫಿಕ್ ಮುಂದಕ್ಕೆ ಹೋಗುತ್ತೆ. ಅಥವಾ ತುಂಬ ಟ್ರಾಫಿಕ್ ಆಗಿದೆ ಅಂದಾಗ ಒಂಚೂರು ಮುಂದೆ ಹೋಗಿ ಆಮೇಲೆ ಬಂದು ಅದೇ ಜಾಗದಲ್ಲಿ ನಿಲ್ಲಿಸ್ಕೊಳ್ಳಿ. ಯಾರು ಬೇಡ ಅಂತಾರೆ? ಈ ರೀತಿ ನೀವು ವ್ಯಾಪಾರ ಮಾಡೋದ್ರ ಜೊತೆಗೆ ಸಮಾಜದ ಮೇಲೂ ಕಾಳಜಿ ಇರಬೇಕು, ಸಾರ್ವಜನಿಕರ ಮೇಲೂ ಕಾಳಜಿ ಇರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಸರ್ಕಾರ ಇವತ್ತು ಏನು ತೆರವು ಮಾಡ್ತಿದೆ ಸರಿ ಇದೆ ನಿಮ್ಮ ತೆರವು ಮಾಡ್ತಿರೋದು. ಆದರೆ ಆ ಜನರ ಬದುಕು ಕಟ್ಕೊಳ್ಳೋದಕ್ಕೆ ದಯವಿಟ್ಟು ನೀವು ಪರ್ಯಾಯವಾಗಿ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು. ಆ ಜನರನ್ನ ಬೀದಿಗೆ ಬಿಡೋಂಗಿಲ್ಲ. ಸರ್ಕಾರ ಜವಾಬ್ದಾರಿ ಕೂಡ ಅದು. ನೀವು ಪಾದಚಾರಿಗಳಿಗೆ ನಡ್ಕೊಂಡು ಹೋಗೋದು
ಅವ್ರಿಗೆ ದಾರಿ ಮಾಡಿಕೊಡೋದು ಎಷ್ಟು ನಿಮ್ಮ ಸರ್ಕಾರದ ಜವಾಬ್ದಾರಿನೋ, ಅಲ್ಲಿ ವ್ಯಾಪಾರ ಮಾಡ್ತಿದ್ದವ್ರನ್ನ ಬೀದಿಗೆ ಬಿಡಬಾರ್ದು. ಅವ್ರ ಬದುಕನ್ನು ಮತ್ತೆ ಕಟ್ಕೊಳ್ಳೋದಕ್ಕೆ ಬೇರೆ ಪರ್ಯಾಯವಾದಂಥ ಜಾಗಗಳು ತೋರಿಸೋದು ಕೂಡ ಸರ್ಕಾರದ ಜವಾಬ್ದಾರಿ. ಮಾನ್ಯ ಮಂತ್ರಿಗಳೇ, ನೀವೇನಿವತ್ತು BBMPನಲ್ಲಿ ಸ್ಕೀಮುಗಳು ಮಾಡಿ ತೊಳ್ಳೋ ಗಾಡಿ ಜನರು ಕೊಡ್ತಿದ್ದೀರಲ್ವ, ಅದೊಂದು 12-13 ಸಾವಿರ ರೂಪಾಯಿ ಕೊಡ್ತಿದ್ದೀರಲ್ವ, ಅದ್ರ ಬದಲು ನಾವು ಕೇಳ್ತಿರೋದು ಆ ಜನರಿಗೆ ಇವತ್ತು ಬ್ಯಾಟ್ರಿ ಗಾಡಿಗಳು ಬಂದಿದ್ದಾವೆ, ಆ ಬ್ಯಾಟ್ರಿ ಗಾಡಿಗಳನ್ನಾದರೂ ಕೊಡಿ. ಅವ್ರು ಆ ಗಾಡಿಗಳ ಮೇಲಾದರೂ ಇಟ್ಕೊಂಡು ಅಟ್ಲೀಸ್ಟು ಮನೆ ಹತ್ರನಾದರೂ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ. ಆ ಒಂದು ವ್ಯವಸ್ಥೆನಾದರೂ ಕಲ್ಪಿಸ್ಕೊಡಿ ಆ ಬೀದಿ ಬದಿ ವ್ಯಾಪಾರಿಗಳಿಗೆ, ಅದಾದರೂ ಒಂದು ಪುಣ್ಯ ಕಟ್ಕೊಳ್ಳಿ. ಇದ್ರ ಜೊತೆಯಲ್ಲಿ ತಮ್ಮಲ್ಲಿ ಇನ್ನೊಂದು ಮನವಿ ಇದೆ. ಮಾನ್ಯ ಮಂತ್ರಿಗಳೇ, ಕೃಷ್ಣ ಬೈರೇಗೌಡರೇ, ಇವತ್ತು ಬೆಂಗಳೂರಲ್ಲಿ ಖಂಡ ಜಾಗಗಳಲ್ಲಿ, ಮೇಯ್ನ್ ರೋಡ್ಗಳಲ್ಲಿ ಕಾರುಗಳನ್ನ ನಿಲ್ಲಿಸಿ ನೀಟಾಗಿ ಅದನ್ನು ಒದಿಸ್ಬಿಟ್ಟು ಹೋಗ್ತಿದ್ದಾರೆ. ಹೌದು, ಮನೆಗಳ ಮುಂದೆ ಜಾಗ ಇಲ್ಲ ಅಂತೇಳಿ ಮೇಯ್ನ್ ರೋಡ್ಗಳಲ್ಲಿ ಬಂದು ಕಾರುಗಳನ್ನ ನಿಲ್ಲಿಸಿ ಅದಕ್ಕೆ ಟಾರ್ಪಲ್ ಹಾಕಿ ಒದಿಸಿ ತಿಂಗಳಾನುಗಟ್ಟಲೆ ನಿಲ್ಲಿಸ್ತಿದ್ದಾರೆ. ಅದರಿಂದನೂ ಕೂಡ ವಾಹನ ಸವಾರರಿಗೆ ತುಂಬ ತೊಂದರೆ ಆಗ್ತಿದೆ. ದಯವಿಟ್ಟು ಇದ್ರ ಕಡೆನೂ ಕೂಡ ತಾವು ಗಮನ ಹರಿಸಬೇಕು. ಯಾರೆಲ್ಲ ಮೇನ್ ರೋಡ್ಗಳಲ್ಲಿ ಗಾಡಿಗಳನ್ನ ನಿಲ್ಲಿಸಿ ಅದ್ರ ಮೇಲೆ ಟಾರ್ಪಲ್ಗಳನ್ನ ಒದಿಸೋಗಿದ್ದಾರೆ, ದಯವಿಟ್ಟು ಆ ಗಾಡಿಗಳನ್ನೆಲ್ಲ ತೊಗೊಂಡೋಗಿ ಸೀಸ್ ಮಾಡ್ಕೊಂಡು ಹೋಗ್ಬಿಟ್ಟು ಎಲ್ಲಾದರೂ ಒಂದು ಕಡೆ ಹಾಕ್ಕೊಳ್ಳಿ. ದಯವಿಟ್ಟು ಅದು ಒಂದು ಕೆಲಸ ಮಾಡಿ. ಆ ಮುಖಾಂತರನಾದ್ರೂ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಫ್ರೀಯಾಗಿ ಮೂವ್ ಆಗೋದಕ್ಕೆ ಸರಿ ಹೋಗುತ್ತೆ. ನೀವು ಬರೀ ಫುಟ್ಪಾತ್ಗಳನ್ನ ಎತ್ಸಿದ್ರೆ ಸಾಕಾಗಲ್ಲ. ಮಾನ್ಯ ಮಂತ್ರಿಗಳೇ, ಒಂದೊಂದು ಮಾರು ಉದ್ದ ಬಿದ್ದಾವೆ ಗುಂಡಿಗಳು ರಸ್ತೆಯಲ್ಲಿ ಬೆಂಗಳೂರಲ್ಲಿ. ಅವನ್ನ ಯಾವಾಗ ಮುಚ್ತೀರಿ ಹೇಳಿ? ಯಾವಾಗ ಟಾರ್ಗಳಾಗ್ತೀರ ಹೇಳಿ ರೋಡ್ಗೆ? ಒಂದು ರಸ್ತೆಯಲ್ಲಿ ಟಾರ್ ಇಲ್ಲ, ಎಲ್ಲ ಗುಂಡಿಗಳು ಬಿದ್ದು ಹಾಳು ಬಿದ್ದು ಹೋಗಿದ್ದಾವೆ ರಸ್ತೆಗಳು. ಕೆಲವು ಚೆನ್ನಾಗಿರೋ ರಸ್ತೆಗಳನ್ನೆಲ್ಲನೂ ಕೆರೆದ್ಬಿಟ್ಟು ನಿಮ್ಮವರು ಅಗದ್ಬಿಟ್ಟು ಹಂಗಂಗೆ ಬಿಟ್ಟವ್ರೆ. ಅದೇನೋ BWSSB ಅವ್ರು ಒಂದು ಕಡೆ ಆಗಿಯೋದು, ಈ KPTCL ಅವ್ರು ಒಂದು ಕಡೆ ಆಗಿಯೋದು, ಕೇಬಲ್ಗಳು ಹಾಕ್ತೀವಿ ಅಂತ ತಿಂಗಳ ಅನ್ಗಟ್ಲೆ ವರ್ಷ ಅನ್ಗಟ್ಲೆ ಎಲ್ಲೆಂದ್ರಲ್ಲಿ ಅಗದ್ಬಿಟ್ಟು ಅದನ್ನು ಮುಚ್ಚು ಇಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ಇದರಿಂದನೂ ಕೂಡ ತುಂಬ ಸಮಸ್ಯೆಗಳಾಗ್ತಿದೆ ಬೆಂಗಳೂರಲ್ಲಿ ವಾಹನ ಸವಾರರಿಗೆ. ದಯವಿಟ್ಟು ಇದನ್ನೆಲ್ಲನೂ ಕೂಡ ನೀವು ಸರಿ ಮಾಡಬೇಕು. ನೀವು ಬರೀ ಫುಟ್ಪಾತ್ ಎತ್ತಿದ್ದೀನಿ ನಾನು ಇವತ್ತು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಬೆಂಗಳೂರು ಟ್ರಾಫಿಕ್ ಎಲ್ಲ ಸುರಾವಾಗಿ ಆಗಿಬಿಡುತ್ತೆ, ಪಾದಚಾರಿಗಳು ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ಈಸಿ ಆಗಿಬಿಡುತ್ತೆ. ಏನೂ ಇಲ್ಲ, ಮೊದಲು ಈ ಗುಂಡಿಗಳನ್ನ ಮುಚ್ಚಿ, ಮಳೆಗಳು ಬಂದರೆ ಆ ಗುಂಡಿಗಳಿಗೆ ಬಿದ್ದು ಅದೆಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ನಿಮ್ಮ ಪುಣ್ಯ ಇನ್ನೂ ಮಳೆ ಬರ್ತಾಯಿಲ್ಲ ಬೆಂಗಳೂರಲ್ಲಿ, ಆ ಕಾರಣಕ್ಕೋಸ್ಕರ ನೀವು ಇನ್ನೂ ಸಮಾಧಾನದಲ್ಲಿ ಇರಿ. ಆದರೆ ಒಂದು ಸರಿ ಮಳೆ ಬಂದುಬಿಟ್ರೆ ಈ KPTCLನವರು ಈ BWSSBನವರು ಅಗದಿಟ್ಟಿದ್ದಾರಲ್ವ, ಅದು ಎಷ್ಟು ಜನ ಗುಂಡಿಗಳಿಗೆ ಬೀಳ್ತಾರೋ ಗೊತ್ತಿಲ್ಲ. ಮತ್ತು ರಸ್ತೆಯಲ್ಲಿ ಒಂದೊಂದು ಮಾರು ಉದ್ದ ಆಗಿವೆ ಗುಂಡಿಗಳು, ಆ ಗುಂಡಿಗಳಲ್ಲಿ ಬಿದ್ದದ ಎಷ್ಟು ಜನ ಸಾಯ್ತಾರೋ ಈ ಸರಿ ಏನಾದರೂ ಮಳೆ ಹಿಡ್ಕಂತು ಅಂದರೆ. ದಯವಿಟ್ಟು ಅದಕ್ಕೆ ಈ ಮಳೆ ಬರೋದಕ್ಕೆ ಮುಂಚೆ ಈಗಾಗಲೇ ಹಾಕಬೇಕಾಗಿತ್ತು, ನೀವು ತುಂಬ ತಡ ಆಗಿದೆ. ದಯವಿಟ್ಟು ಎಲ್ಲೆಲ್ಲಿ ತುಂಬ ದೊಡ್ಡ ಗುಂಡಿಗಳಿದೆ, ಅಟ್ಲೀಸ್ಟ್ ಸಣ್ಣ ಗುಂಡಿಗಳು ಹಾಳಾಗೋಗಲಿ. ಆ ದೊಡ್ಡ ಗುಂಡಿಗಳು ಕೆರೆಗಳ ಥರ ಆಗಿದೆ. ಮಾನ್ಯ ಮಂತ್ರಿಗಳೇ, ಕೆರೆಗಳ ಥರ ಆಗಿದ್ದಾವೆ ಗುಂಡಿಗಳು. ದಯವಿಟ್ಟು ಅದನ್ನಾದರೂ ಮುಚ್ಚಿ ಆ ಜನರ ಪ್ರಾಣನಾದರೂ ರಕ್ಷಣೆ ಮಾಡಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.